ವೃತಿಕಾ ಅಧ್ಯಾಯ 3 ನೋಡಿ ಮಿಸ್ ವೃತಿಕಾ ಅವರೇ, ನೀವಾಗಿಯೇ ಈ ಬಡಾ ಬಾಸ್ ಎನ್ನುವ ಕಾರ್ಯಕ್ರಮಕ್ಕೆ ಬಂದಿರುವುದು ತುಂಬಾ ಸಂತೋಷದ ವಿಷಯ. ಕೋಣೆಯೊಂದರ ಮಧ್ಯದಲ್ಲಿ ಒಂಟಿಯಾಗಿ ಕುಳಿತ ವೃತಿಕಾಳಿಗೆ ಸ್ವರವೊಂದು ಕೇಳಿಸಿತು. ಭಯದಲ್ಲಿ ಆ ಕಡೆ ಈ ಕಡೆ ನೋಡಿದರೂ ಯಾರೂ ಕಾಣಲಿಲ್ಲ. ಅವಳ ಮುಖಭಾವ ಗಮನಿಸದಂತೆ ಆಕೆಯನ್ನು ಕುರಿತು, ಹೆದರಬೇಡಿ ಮಿಸ್ ವೃತಿಕಾ, ನಾನೇ ಈ ಶೋನಲ್ಲಿ ಬಡಾ ಬಾಸ್. ಆದರೆ ಇದೊಂದು ರಿಯಾಲಿಟಿ ಶೋ ಆಗಿರುವ ಕಾರಣ ನಾನೇ ಬಡಾ ಬಾಸ್ ಎನ್ನುವ ವಿಷಯ ಹೊರಗಡೆ ಯಾರಿಗೂ ತಿಳಿದಿಲ್ಲ. ಈ ವಿಷಯವನ್ನು ಬಹಿರಂಗಪಡಿಸುವಂತೆಯೂ ಇಲ್ಲ. ಅಷ್ಟೇ ಅಲ್ಲ, ನನ್ನ ಗುರುತು ಹೊರಗೆಲ್ಲೂ ತೋರಿಸುವಂತೆಯೂ ಇಲ್ಲ. ಇದು ಈ ಕಾರ್ಯಕ್ರಮದ 5ನೇ ವರ್ಷದ ಸೀಸನ್ ಆಗಿರುವ ಕಾರಣ ಸ್ವಲ್ಪ ಭಿನ್ನವಾಗಿ ಮೂಡಿಬರುತ್ತದೆ. ಅದರ ಪ್ರಕಾರ ಭಾಗವಹಿಸುವ ಎಲ್ಲಾ 10 ಸ್ಪರ್ಧಿಗಳು ಒಂದೊಂದು ಪ್ರತ್ಯೇಕ ಕೋಣೆಯಲ್ಲಿದ್ದು ಊಟ-ತಿಂಡಿ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ನಿಮ್ಮ ಕೋಣೆಯ 4 ಮೂಲೆಗಳಲ್ಲಿ ಇರುವ 4 ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿರುತ್ತೀರಿ. ಟಾಸ್ಕ್ ಅಥವಾ ಆಟ ಎಂದು ಬಂದಾಗ ನೀವು ಪರಸ್ಪರ ಕೋಣೆಯ ಸಂಖ್ಯೆಯ ಆಧಾರದ ಮೇಲೆ ಪೈಪೋಟಿ ನಡೆಸುತ್ತೀರಿ. 10ನೇ ದಿನಕ್ಕೆ ಎಲ್ಲಾ 10 ಸ್ಪರ್ಧಿಗಳು ಪರಸ್ಪರ ಭೇಟಿಯಾಗುವ ಮೂಲಕ ಮುಖ ನೋಡಿಕೊಳ್ಳುತ್ತೀರಿ. ಈ ಎಲ್ಲಾ ನಿಯಮಕ್ಕೆ ಒಪ್ಪಿದರೆ ನಿಮ್ಮ ಎದುರಿರುವ ಎಲ್ಲಾ ಪೇಪರ್ಗಳಿಗೆ ಸಹಿ ಹಾಕಿ ಎಂದಿತು ಆ ಸ್ವರ. ಅಷ್ಟೂ ಮಾತು ಕೇಳಿಸಿಕೊಂಡ ವೃತಿಕಾ ಕ್ಷಣಕಾಲ ಯೋಚಿಸಿದಳು. ಈ ಸ್ವರವೇ ಆವತ್ತು ತಾನು ಈ ಕಾರ್ಯಕ್ರಮಕ್ಕೆ ಬರಲು ಆಹ್ವಾನಿತ ಸ್ವರ ಎನ್ನುವುದರಲ್ಲಿ 2 ಮಾತಿರಲಿಲ್ಲ. ಒಮ್ಮೆ ಸುತ್ತಲೂ ಕಣ್ಣಾಡಿಸಿದಳು. ನಿಜ, ಸ್ವರ ಹೇಳಿದಂತೆ 4 ಮೂಲೆಗಳಲ್ಲಿ 4 ಕ್ಯಾಮೆರಾಗಳಿದ್ದು ಒಂದು ಸುಂದರ ಕೋಣೆ ಅದಾಗಿತ್ತು. ಕೋಣೆಗೆ ಹೊಂದಿಕೊಂಡಂತೆ ಒಂದು ಬಾತ್ರೂಮ್ ಇದ್ದು ಅಲ್ಲಿ 24 ಗಂಟೆ ನೀರು ಇರುವ ಬಗ್ಗೆ ಈ ಮೊದಲೇ ತಿಳಿಸಲಾಗಿತ್ತು. ಉಳಿದಂತೆ ಈ ಕಾರ್ಯಕ್ರಮ ಆಯೋಜಕರು ಹೊರಗೆ ಇದ್ದೇ ಇರುತ್ತಾರೆ ಎಂಬ ಧೈರ್ಯ ಇತ್ತು. ಎಲ್ಲವನ್ನೂ ಯೋಚಿಸಿದವಳು ಒಮ್ಮೆ ಕಣ್ಣು ಮುಚ್ಚಿದಳು. ಕಷ್ಟಪಟ್ಟು ಬೆಳೆಸಿದ ತಾಯಿ, ವಿದ್ಯಾಭ್ಯಾಸ, ತನ್ನದೇ ಸ್ವಂತ ವ್ಯಾಪಾರ, ಪೂರ್ಣನ ಸಹಾಯ, ಸಿನಿಮಾ, ಹಣ, ಹೆಸರು, ಅಪಘಾತ, ಸಂದರ್ಶನ, ಕೋರ್ಟ್, ತಾಯಿ ಸಾವು, ವ್ಯಾಜ್ಯ, ಸುಳ್ಳು ದಾಖಲೆ, ಆಗಿನ ಪರಿಸ್ಥಿತಿ, ಈಗಿನ ಮನಸ್ಥಿತಿ ಎಲ್ಲವನ್ನೂ ಮೆಲುಕು ಹಾಕಿದವಳು ಪತ್ರಕ್ಕೆ ಬಡಬಡನೆ ಸಹಿ ಹಾಕಿದಳು. ಇತ್ತ ನಗುತ್ತಾ ಒಳಹೋದ ಅಜಯನನ್ನು ಹಿಂದಿನಿಂದ ನೋಡುತ್ತಾ ನಿಂತ ಪೂರ್ಣನಿಗೆ ಯಾರಿವನು ಎನ್ನುವ ಪ್ರಶ್ನೆ ಬಿಟ್ಟುಬಿಡಗೆ ಕಾಡುತ್ತಿತ್ತು. ಬಾಗಿಲು ಹಾಕಿ ಬರುವುದರೊಳಗೆ ಅಜಯ್ ಸೋಫಾದಲ್ಲಿ ಹಾಯಾಗಿ ಕುಳಿತುಕೊಂಡಿದ್ದನು. ಅವನನ್ನು ನೋಡಿದ್ದೆ. ನೋಡಿ, ನೀವು ಯಾರು ಎಂದು ನನಗೆ ಈಗಲೂ ತಿಳಿದಿಲ್ಲ. ಯಾರದ್ದೋ ಮನೆಗೆ ಬಂದು ಈ ರೀತಿ ಸಲುಗೆಯಿಂದ ವರ್ತಿಸಲು ನೀವು ಅಶಿಕ್ಷಿತರಂತೆಯೂ ಕಾಣಿಸುತ್ತಿಲ್ಲ. ಸೋಫಾದ ಇನ್ನೊಂದು ತುದಿಯಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದನು. ಈ ಬಾರಿ ಪೂರ್ಣನ ಮನ ಅರಿತವನಂತೆ ತನ್ನ ಐಡಿ ಕಾರ್ಡ್ ಅವನೆದುರು ಹಿಡಿದು, ನಾನು ಅಜಯ್ ಎಂದನು. ಇನ್ಸ್ಪೆಕ್ಟರ್ ಯೂನಿಫಾರ್ಮ್ನಲ್ಲಿ ಇಲ್ಲದ ಕಾರಣ ಐಡಿ ಕಾರ್ಡ್ ತೋರಿಸಿ ಪರಿಚಯ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು ಅಜಯನಿಗೆ. ಅವನ ಪರಿಚಯ ಕೇಳಿದ ಪೂರ್ಣನಿಗೆ ಅವನು ಬಂದಿರುವ ಉದ್ದೇಶ ಏನು ಎನ್ನುವುದು ಕೂಡ ಅರ್ಥವಾಗಿ ಹೋಗಿತ್ತು. ಹೇಳಿ ಮಿಸ್ಟರ್ ಪೂರ್ಣ ಅವರೇ, ಹಣ ಆಸ್ತಿಗಾಗಿ ವೃತಿಕಾಳನ್ನು ಕಿಡ್ನಾಪ್ ಮಾಡಿಸಿ ಅವರನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಿ ಎನ್ನುತ್ತಾ ತನ್ನ ಐಡಿ ಕಾರ್ಡನ್ನು ಪುನಃ ಪಾಕೆಟ್ ಒಳಗೆ ಹಾಕಿಕೊಳ್ಳುತ್ತಾ ಕೇಳಿದ ಅಜಯನ ಬಾಯಿಂದ ಸಾಕ್ಷಿ ಸಮೇತ ಇದ್ದಂತೆ ಒಂದು ಆರೋಪ ನುಗ್ಗಿ ಬಂದಿತ್ತು. ಬೆಚ್ಚು ಬಿದ್ದನು ಪೂರ್ಣ. ನೋ, ನಾನ್ಯಾಕೆ ನನ್ನ ವೃತಿಗಳನ್ನು ಕಿಡ್ನಾಪ್ ಮಾಡ್ಲಿ? ಅಷ್ಟಕ್ಕೂ ವೃತಿಕಾ ನನ್ನ ಗೆಳತಿ. ಗೆಳತಿಯೆಂದರೆ ಕೇವಲ ಗೆಳತಿಯೂ ಅಲ್ಲ, ಬದಲಾಗಿ ಅವಳೊಂದಿಗೆ ಮುಂದಕ್ಕೆ ಜೀವನ ಹಂಚಿಕೊಳ್ಳುವ ಸಂಗಾತಿ. ಕೇವಲ ಹಣಕ್ಕಾಗಿ ಅವಳನ್ನು ಕಿಡ್ನಾಪ್ ಮಾಡ್ತೀನಾ? ಬೇಕು ಅಂತ ಹೇಳಿದರೆ ಅವಳೇ ತನ್ನ ಆಸ್ತಿ ನನಗೆ ಬರೆದುಕೊಡುತ್ತಾಳೆ. ಅವಳನ್ನು ಕಿಡ್ನಾಪ್ ಮಾಡುವ ಯಾವ ಹಂತಕ್ಕೂ ನಾನು ತಲುಪಿಲ್ಲ. ಅಷ್ಟಕ್ಕೂ ಅವಳು 1 ವಾರದಿಂದ ಕಾಣುತ್ತಿಲ್ಲ ಎಂಬ ಬಗ್ಗೆ ಕೇಸ್ ಹಾಕಿರುವುದೇ ನಾನು. ಅಂತಹುದ್ರಲ್ಲಿ ನಾನೇ ಈ ರೀತಿ ಮಾಡ್ತೀನಾ? ನೀವು ಪೊಲೀಸ್ ಆಫೀಸರೇ ಆಗಿರಬಹುದು, ಈ ಕೇಸ್ ನಡೆಸಲು ಬಂದಿರಬಹುದು. ಆದರೆ ಎಲ್ಲರನ್ನೂ ಒಂದೇ ರೀತಿ ನೋಡಬೇಡಿ. ಮೊದಲೇ ನಾನು ವೃತಿಕಾ ಕಾಣೆ ಆಗಿರುವ ಬಗ್ಗೆ ನೋವು, ಸಂಕಟದಲ್ಲಿದ್ದೇನೆ. ನಿಮ್ಮ ಮಾತು ಮನಸ್ಸನ್ನು ಇನ್ನಷ್ಟು ಘಾಸಿ ಮಾಡುತ್ತದೆ ಎಂದನು. ಅವನ ಮಾತು ಮತ್ತು ಮಾತಿನ ವೈಖರಿ ನೋಡಿದ ಅಜಯ್, ನೋಡಿ, ಈ ಕೇಸಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕ್ಲೂ ಹುಡುಕಲು ನಾವು ಎಲ್ಲರನ್ನೂ ಅಪರಾಧಿ ಎಂಬಂತೆ ಕಾಣಲೇಬೇಕು. ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು, ಪಾಪ ನಿಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಹರಟೆ ಹೊಡೆಯಲು ಆಗುವುದಿಲ್ಲ. ನಿಮ್ಮ ಜೊತೆ ಕುಳಿತು ಹರಟೆ ಹೊಡೆದು ನಿಮ್ಮ ಅಂದಚಂದ ಹೊಗಳಿ ನಿಮ್ಮನ್ನು ಬಣ್ಣಿಸಲು ನಾನು ಬಂದಿಲ್ಲ. ನಾನು ಪೊಲೀಸ್ ಆಫೀಸರ್, ಅದರಲ್ಲೂ ನಾನು ಡಿಟೆಕ್ಟಿವ್ ಕೋರ್ಸ್ ಮುಗಿಸಿ ಬಂದಿರುವೆ. ಹಾಗಾಗಿ ಒಮ್ಮೊಮ್ಮೆ ನನ್ನ ಈ ಬಲಗೈ ಮತ್ತು ಎಡಗೈ ಮೇಲೆ ನನಗೇ ನಂಬಿಕೆ ಇರುವುದಿಲ್ಲ, ಹಾಸ್ಯವಾಗಿ ಹೇಳಿದನು ಅಜಯ್. ಅವನ ಮಾತಷ್ಟನ್ನು ಕೇಳಿಸಿಕೊಂಡ ಪೂರ್ಣ, ಹಾಗಿದ್ದರೆ ನೀವು ಬರಬೇಕಾಗಿದ್ದು ಕೇಸಿಗಾಗಿ ನನ್ನ ಬಳಿಯಲ್ಲ, ಬದಲಾಗಿ ಡಾಕ್ಟರನ್ನು ಹುಡುಕಿಕೊಂಡು ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು, ಗಂಭೀರವಾಗಿಯೇ ಹೇಳಿದನು. ಅವನ ಮಾತಿನ ಅರ್ಥ ಅರಿತ ಅಜಯ್, ಯಾಕೆ? ನನಗೆ ಹುಚ್ಚು ಎನ್ನುವ ಅನುಮಾನ ಬಗೆಹರಿಸಿಕೊಳ್ಳುವ ಸಲುವಾಗಿಯೇ ಎಂದು ಹೇಳಿ ಒಮ್ಮೆ ಗಟ್ಟಿಯಾಗಿ ಗಹಗಹಿಸೆ ನಕ್ಕನು. ಅವನಿಗೆ ವೃತಿಕಾಳ ಈ ಗೆಳೆಯ ಹಾಗೂ ಕೇಸ್ ದಾಖಲು ಮಾಡಿದ ಈ ವ್ಯಕ್ತಿ ಹೇಗೆ ಎನ್ನುವುದು ತಿಳಿಯಬೇಕಿತ್ತು. ಪೂರ್ಣನ ಮಾತುಗಳಲ್ಲಿ ಪೂರ್ಣ ಹೇಗೆ, ಯಾವ ತರಹದ ವ್ಯಕ್ತಿ ಎನ್ನುವುದು ಅದಾಗಲೇ ತಿಳಿದು ಹೋಗಿತ್ತು ಅಜಯನಿಗೆ. ನಂತರ ನಗು ನಿಲ್ಲಿಸಿ, ಕ್ಷಮಿಸಿ ಪೂರ್ಣ ಅವರೇ, ಈಗ ಹೇಳಿ, ನಿಮ್ಮ ಮತ್ತು ವೃತಿಕಾಳ ಸಂಬಂಧ ಹೇಗಿತ್ತು? ಅಷ್ಟಕ್ಕೂ ಪ್ರಸಿದ್ಧ ನಟಿ ನಿಮಗೆ ಪರಿಚಯವಾದ ಬಗೆ ಹೇಗೆ? ಗಂಭೀರವಾಗಿ ಪ್ರಶ್ನೆ ಮಾಡಿದ ಅಜಯ್ ಪೂರ್ಣನಿಂದ ಬರುವ ಮಾಹಿತಿಗಾಗಿ ಕಾಯುತ್ತಿದ್ದನು. ವೃತಿಕಾ ಮುಂದುವರಿಯುವುದು. ಹನಿ ವ್ಯಾಖ್ಯಾನಿಸು.